ಕಾಗಿನೆಲೆ ಕನಕ ಗುರುಪೀಠ ಸ್ಥಾಪನೆಯಾಗಿ ಸುಮಾರು 33 ವರ್ಷಗಳಾಗಿ ಆಗಿರ್ತಕ್ಕಂಥದ್ದು. ಈ 33 ವರ್ಷಗಳಲ್ಲಿ 4 ಶಾಖಾವಾರ ಮಠಗಳನ್ನು ಮಾಡಿದ ನಂತರ 4 ಮಠಗಳು ಕೂಡ ದಿಕ್ಕು ತಪ್ಪಿರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ. 4 ಸ್ವಾಮಿಗಳು ಒಬ್ಬರಿಗೊಬ್ಬರು ಸಂಬಂಧ ಇರಲಾರದ ರೀತಿಯಲ್ಲಿ ಇವತ್ತು ನಡ್ಕೊಂಡು ಬಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಸಮಾಜದ ರಾಜ್ಯದ ಹಿರಿಯ ಮುಖಂಡರು, ಅವರ ಒಂದು ಬೇಜವಾಬ್ದಾರಿತನ, ಅವರ ಒಂದು ಬೇಕಾಳಜಿ ಈ ಒಂದು ಬೆಳವಣಿಗೆಗೆ ಕಾರಣ ಆಗಿರುವಂತಹದ್ದು. ನಮ್ಮ ಟ್ರಸ್ಟು, ಕಾಗಿನೆಲೆ ಟ್ರಸ್ಟು ಸುಮಾರು 13 ವರ್ಷ ನಿಷ್ಕ್ರಿಯ ಆಗಿರ್ತಕ್ಕಂಥದ್ದು ಕೂಡ ಕಾರಣ ಈ ನಾಯಕರ ಬೇಜವಾಬ್ದಾರಿ. ಪುನಃ ಹೊಸದಾಗೀಗ ಟ್ರಸ್ಟ್ ಮಾಡಿದರೂ ಕೂಡ ಸರಿಯಾದ ಮೀಟಿಂಗ್ ಆಗಲಾರದೆ ಆ ಟ್ರಸ್ಟಿನ ಮೀಟಿಂಗ್ಗಳನ್ನು ಮುಂದೂಡುತ್ತಾ ಯಾವುದೂ ಚರ್ಚೆ ಆಗದ ರೀತಿಯಲ್ಲಿ ಇವತ್ತು ಅವ್ಯವಸ್ಥತೆ ಮುಂದುವರಿದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಮಾಡಿದ ಮಠ, ನಾನು ಕಟ್ಟಿದ ಮಠ ಯಾರೂ ಕಟ್ಟಿಲ್ಲ, ನಾನು ಒಬ್ಬನೇ ಕಟ್ಟಿದ್ದೇನೆ ಅನ್ನುವಂಥ ದುರಹಂಕಾರದ ಮಾತುಗಳನ್ನು ಆಡುವಂಥದ್ದು ಒಂದು ಕಡೆ. ಸಿದ್ದರಾಮಯ್ಯ ಏನೂ ಮಾಡಿಲ್ಲ, ನಾನು ಮಾಡಿದ್ದೇನೆ, ನಾನು ಮಾಡಿದ್ದೆಲ್ಲ ಅನ್ನುವಂಥ ದುರಹಂಕಾರದ ಮಾತು ವಿಶ್ವನಾಥ್ ಅವರದು. ಇವರಿಬ್ಬರ ಮಧ್ಯದಲ್ಲಿ ಮಠಗಳು ಮತ್ತು ಟ್ರಸ್ಟ್ ಇವತ್ತು ಕುಸಿದು ಹೋಗಿರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ. ಸಹಜ, ಕರ್ನಾಟಕ ರಾಜ್ಯದ ಸಮಾಜದ ಹಿರಿಯ ಮುಖಂಡರು ಅಂಥೇಳಿ ಸಮಾಜ ನಿಮ್ಮಿರುವರೆಗೆ ಜವಾಬ್ದಾರಿ ಕೊಟ್ಟಿರ್ಬೋದು. ಸಿದ್ದರಾಮಯ್ಯನವರು ಮತ್ತು ವಿಶ್ವನಾಥ್ ಅವರು ಜವಾಬ್ದಾರಿ ತಗೊಂಡು ಈ ಮಠವನ್ನು ಕಟ್ಟಿರ್ಬೋದು. ಆದರೆ ಇದರ ಹಿಂದೆ ನಿಮಗೆ ಕೈ ಜೋಡಿಸಿದಂಥ ಸಾವಿರಾರು ಜನ ಇಡೀ ರಾಜ್ಯದ ಮೂಲೆ ಮೂಲೆ ತಿರುಗಾಡಿ ದೇಣಿಗೆಯನ್ನು ವಸೂಲಿ ಮಾಡುವುದರ ಮೂಲಕ ಆ ಮಠವನ್ನು ಕಟ್ಟಲಿಕ್ಕೆ ಸಂಪೂರ್ಣ ತಮ್ಮ ಶ್ರಮವನ್ನು ಹಾಕಿರ್ತಕ್ಕಂಥ, ಮಣ್ಣು ಕಲ್ಲನ್ನು ಹೊತ್ತಿರ್ತಕ್ಕಂಥ ಅನೇಕ ಜನರು ಈ ಮಠಕ್ಕೆ ಸೇವೆ ಮಾಡಿರ್ತಕ್ಕಂಥವರು ಕೂಡ ಇದ್ದಾರೆ ಅನ್ನುವಂಥ ಕಾರಣದಿಂದ ಈ ಮಠ ಸ್ಥಾಪನೆಯಾಗಿದೆ. ಹಾಗಾಗಿ ನಾನು ಕಟ್ಟಿದ್ದೇನೆ ಅನ್ನುವಂಥ ಈ ದುರಹಂಕಾರದ ಮಾತು ಇವರು ಎಷ್ಟರ ಮಟ್ಟಿಗೆ ಕನಕದಾಸನ ಶಿಷ್ಯರಾಗಲಿಕ್ಕೆ, ಕನಕದಾಸನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದನ್ನು ನಮ್ಮ ಜನ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದು ಕಡೆ ಕನಕದಾಸರು ಹೇಳ್ತಾರೆ, ಸ್ವರ್ಗಕ್ಕೆ ಹೋದರೆ ಯಾರು ಹೋದಿರಿ ಅನ್ನುವಂಥ ಸಂದರ್ಭದಲ್ಲಿ ನಾನು ಅನ್ನುವಂಥ ಅಹಂಕಾರ ಅಥವಾ ದುರಹಂಕಾರ ಬಿಟ್ಟಾಗ ಮಾತ್ರ ನಾವು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಮಾತು ಕನಕದಾಸರು ಹೇಳಿರುವಂತಹದ್ದು. ಆದರೆ ಅಂಥ ಕನಕದಾಸರ ಹೆಸರಿನಲ್ಲಿರುವಂಥ ಈ ಕಾಗಿನೆಲೆ ಗುರುಪೀಠದ ವಿಚಾರದಲ್ಲಿ ಈ ದುರಹಂಕಾರದ ವರ್ತನೆಗಳು, ದುರಹಂಕಾರದ ಮಾತುಗಳು, ನಾನು ಒಬ್ಬನೇ ಮಾಡಿದ್ದೇನೆ ಅನ್ನುವಂಥ ದುರಹಂಕಾರದ ಮಾತುಗಳು ಎಷ್ಟರ ಮಟ್ಟಿಗೆ ಸಮಂಜಸ? ನೀವು ರಾಜಕೀಯವಾಗಿ ದೊಡ್ಡವರಾಗಿರ್ಬೋದು, ನಿಮಗಿಂತ ಜಾಸ್ತಿ ಕಷ್ಟಪಟ್ಟಿರ್ತಕ್ಕಂಥ ಜನ ಆ ಮಠ ಕಟ್ಟುವಂಥ ಸಂದರ್ಭದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿದೆ. ಡಾಕ್ಟರ್ ನಂದೀಶ್ವರವರಾಗಿರ್ಬೋದು, ಬೀರಪ್ಪ ಆಗಿರ್ಬೋದು, ನಮ್ಮ ಮಲ್ಲಪ್ಪ ಆಗಿರ್ಬೋದು, ನಿಂಗಣ್ಣ ಇಂಜಿನಿಯರ್ ಆಗಿರ್ಬೋದು, ಮುಕ್ಕಡಪ್ಪನವರಾಗಿರ್ಬೋದು, ಇವರೆಲ್ಲರೂ ಕೂಡ ಶ್ರಮ ವಹಿಸಿರ್ತಕ್ಕಂಥ ಜೀವಿಗಳು. ನಾವೆಲ್ಲ ಹಳ್ಳಿ ಅಡ್ಡಾಡಿ ದೇಣಿಗೆ ಎತ್ತುವುದರ ಮೂಲಕ ಆ ಮಠಕ್ಕೆ ಸಂಗ್ರಹಣ ಮಾಡಿ ಆ ಮಠವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದೆಲ್ಲ ಬಿಟ್ಟು ನಾನು ಮಾಡಿದ್ದೇನೆ ಅನ್ನುವಂಥ ಈ ದುರಹಂಕಾರದ ಮಾತು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನಮ್ಮ ಸಮಾಜದ ಜನ ಅರ್ಥ ಮಾಡಿಕೊಳ್ಬೇಕು. ಇವರ ದುರಹಂಕಾರದ ಕಾರಣ ಟ್ರಸ್ಟ್ ಮೀಟಿಂಗ್ಗಳು ಆಗ್ತಾ ಇಲ್ಲ. ಇವತ್ತು 4 ಮಠಗಳು ಕೂಡಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಠಗಳ ಆಸ್ತಿ ಯಾರ ಹೆಸರಿನಲ್ಲಿದ್ದಾವೆ ಅನ್ನುವಂಥದ್ದು ಕೂಡ ಯಾರಿಗೂ ತಿಳಿತಾ ಇಲ್ಲ. ಸಮಾಜವನ್ನು ಕಗ್ಗತ್ತಲಲ್ಲಿ ಇಡುವುದರ ಮೂಲಕ ಇವರ ದುರಹಂಕಾರದ ನಡೆಗಳು
ಸಮಾಜವನ್ನು ಎತ್ತ ಕಡೆ ತೆಗೆದುಕೊಂಡು ಹೋಗ್ತವೆ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಅನ್ನುವಂಥದ್ದು. ಇಂಥ ದುರಹಂಕಾರಿಗಳಿಂದ ಏನಾದರೂ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಮಾಜದ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಇವರೇನು ಹೇಳ್ತಾರೆ, ನಾನು ರೇವಣ್ಣನ ಆದಿಯಾಗಿ, ರೇವಣ್ಣವರಾಗಲಿ ಸಿದ್ದರಾಮಯ್ಯನವರಾಗಲಿ ವಿಶ್ವನಾಥರವರಾಗಲಿ ಇವರು ಮಠಕ್ಕೆ ಒಂದು ಪೈಸನೂ ಕೂಡ ದೇಣಿಗೆ ಕೊಟ್ಟವರಲ್ಲ. ಬೇಕಾದ್ರೆ ನನ್ನ ಲೆಕ್ಕಪತ್ರ ನನ್ನ ಹತ್ರ ಇದೆ, ದೇಣಿಗೆ ಯಾರ್ಯಾರು ಕೊಟ್ಟಿದ್ದಾರೆ, ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಹತ್ರ ಲೆಕ್ಕಪತ್ರ ಇದೆ, ಮಠದಲ್ಲೂ ಕೂಡ ಲೆಕ್ಕಪತ್ರ ಇದೆ. ಇವರೆಲ್ಲರೂ ಒಣ ಉಸಾಬರಿ ಮಾಡೋಕ್ಕೆ ನಾವು ದೊಡ್ಡವರಿದ್ದೀವಿ ಅಂತ ಹೇಳಿ ದೊಡ್ಡಸ್ತಿಕೆ ವಹಿಸಿಕೊಟ್ರೆ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನುವಂಥ ಈ ದುರಹಂಕಾರದ ನಡೆ ಸಮಾಜವನ್ನು ಯಾವ ಕಡೆ ತೆಗೆದುಕೊಂಡು ಹೋಗ್ತದೆ ಅನ್ನುವಂಥದ್ದು ಇವರು ಅರ್ಥ ಮಾಡಿಕೊಳ್ಳದೆ ಹೋದರೆ ಸಮಾಜದ ಒಂದು ಕಷ್ಟ ಮಠಗಳ ಯಾವ ರೀತಿ ದಿಕ್ಕಿನಲ್ಲಿ ಸಾಗಬಹುದು ಅನ್ನುವಂಥದ್ದು ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಒಬ್ಬ ಸಿದ್ದರಾಮಯ್ಯ ಇರದಿದ್ದರೆ ಸಭೆ ಇಲ್ಲ, ರೇವಣ್ಣ ಇರದಿದ್ದರೆ ಸಭೆ ಇಲ್ಲ, ವಿಶ್ವನಾಥ ಇರಲಿದ್ರೆ ಟ್ರಸ್ಟಿಂದ ಸಭೆ ಇಲ್ಲ. ಏನಯ್ಯ ಆಡಳಿತ ಇದು? ಇದು ಎಂಥ ಆಡಳಿತ? ಏನು ಚಕ್ರಾಧಿಪತಿಗಳ ಆಡಳಿತದಲ್ಲಿದ್ದೀವಿ ನಾವು? ಅವ್ರು ಹೇಳಿದ್ದೇ ಆಗಬೇಕಾ? ಅವರಿದ್ದರೆ ಮೀಟಿಂಗಾ? ಅವ್ರಿಳಿದ್ರೆ ಟ್ರಸ್ಟ್ ಮೀಟಿಂಗೇ ಆಗಬಾರ್ದಾ? ಇದೆಂಥ ದುರಂತ ಸಮಾಜಕ್ಕೆ ಭಾಳ ನೋವಿನ ಸಂಗತಿಯನ್ನು ನಾನು ಸಮಾಜದ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಸಮಾಜದ ಹಿರಿಯ ಚಿಂತಕರೆಲ್ಲರೂ ಕೂಡ ಈ ವಿಚಾರ ಕೂಡಿ ಚಿಂತನೆ ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೆಲ್ಲ ನೋಡಿದರೆ ನನಗೇನು ಅನ್ನಿಸ್ತದೆ ಅಂತಂದರೆ, ವಿಶ್ವನಾಥ ಸಿದ್ದರಾಮಯ್ಯನವರೇ ಜಗದ್ಗುರುಗಳಾಗಿದ್ದರೆ ಭಾಳ ಚೆನ್ನಾಗಿತ್ತೇನೋ ರಾಜ್ಯಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗೂ ಅವಧಿ ಮೀರಿಲ್ಲ. ನೀವಿಬ್ಬರೂ ಕಾವಿ ಬಟ್ಟೆ ತೊಟ್ಟು ಮಠಾಧೀಶರಾಗಿ ಸಮಾಜನ ಉದ್ಧಾರ ಮಾಡುವಂಥ ಕೆಲಸ ಮಾಡಿದರೆ ಸಮಾಜಕ್ಕೆ ಒಳ್ಳೆಯದಾಗತ್ತೇನೋ ಅಂತ ನನಗೆ ಅನ್ನಿಸ್ತದೆ. ಜಗದ್ಗುರುಗಳನ್ನಾಗಲಿ, ಕಾವಿ ತೊಟ್ಟಿರ್ತಕ್ಕಂಥ ಗುರುಗಳನ್ನಾಗಲಿ ಅವಮಾನಿಸುವಂಥ, ಅವರನ್ನು ಕಡೆಗಣಿಸುವಂಥ, ಕೆಟ್ಟ ದೃಷ್ಟಿಯಿಂದ ಕೀಳು ದೃಷ್ಟಿಯಿಂದ ನೋಡುವಂಥ ಭಾವನೆಗಳು ಯಾವುದೇ ವ್ಯಕ್ತಿಗೆ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ಸಮಾಜ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕು ಅಂಥೇಳಿ ಕೂಡ ನಾನು ಸಮಾಜದಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ.